ಮನೆಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಭಾಳ ಆಶ್ಚರ್ಯ ಇದೆ. ಇವತ್ತು ನಮ್ಮ ಸರ್ಕಾರಿ ವ್ಯವಸ್ಥೆ ಯಾವ ರೀತಿ ನಡೆಯಿದೆ ಅಂತ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಸರ್ಕಾರಿ ಸ್ಮಶಾನವನ್ನು, ಸರ್ಕಾರಿ ಕೆರೆಯನ್ನು ಒತ್ತುವರಿ ಮಾಡಿರ್ತಕ್ಕಂಥ ಕಂದಾಯ ಸಚಿವರಿಗೆ ಪ್ರಶ್ನೆ ಮಾಡ್ತಕ್ಕಂಥ, ಅದನ್ನು ವಶಪಡಿಸ್ತಕ್ಕಂಥ ತಾಕತ್ತು ಈ ಸರ್ಕಾರಕ್ಕಿಲ್ಲ. ಇವತ್ತು ಬಡವರು ಏನಾದರೂ ಮಾಡಿದರೆ ಅದರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ತಾಕತ್ತಿರ್ತಕ್ಕಂಥ ಆ JCBಗಳ ಆರ್ಭಟ, ಅದೇ ಕಂದಾಯ ಸಚಿವರ ಈ ಕ್ಷೇತ್ರದ ಶಾಸಕರು ಏನು ಆರೋಪ ಕೇಳಿ ಬಂದಿದೆ ಆ ಜಾಗದಲ್ಲಿ ಹೋಗಿ ಆರ್ಭಟ ಮಾಡ್ತಕ್ಕಂಥ ತಾಕತ್ತು ಇವ್ರಿಗಿದೆಯಾ? ಅವ್ರ ಹೆಸರು ಖಾತೆಗಳಾಗುತ್ತೆ, ಅವ್ರ ಹೆಸರಿಗೆ ಜಮೀನುಗಳೋಗುತ್ತೆ. ಆದರೆ ಇವತ್ತು ಬಡವರಿಗೆ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ವ್ಯವಸ್ಥೆ ಇದು ನಡೀತಾ ಇದೆ. ಸರ್ಕಾರದ ನಡೆಗೆ ನನ್ನ ಧಿಕ್ಕಾರ. ಸರ್ಕಾರಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನಾನು ಸರ್ಕಾರವನ್ನು ಆಗ್ರಹ ಪಡಿಸ್ತೇನೆ. ಇವತ್ತು ಸರ್ಕಾರ ಬಡವರಿಗೆ ಮನೆ ಕೊಡ್ತಕ್ಕಂಥ, ಸೂರನ್ನು ಕಲ್ಪಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ನಮ್ಮಲ್ಲಿ ಸುಮಾರು 3000 ಎಕರೆ ಗೋಮಾಳವನ್ನು ಖಾಸಗಿ ವ್ಯಕ್ತಿಗಳು ಮಾರಾಟ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಇದೆ. ಹಳೆ ದಾಖಲೆಗಳಲ್ಲಿ 3000 ಎಕರೆ ಗೋಮಾಳ ಇತ್ತು ಅಂತಕ್ಕಂಥದ್ದು ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಅದನ್ನು ಗುರುತಿಸಿ ಯಾರು ಬಡವರಿದ್ದಾರೆ ಅವ್ರಿಗೆ ಮನೆಗಳನ್ನು, ಹಕ್ಕುಪತ್ರಗಳನ್ನು, ಜಾಗಗಳನ್ನು ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲ ಹೌಸಿಂಗ್ ಬೋರ್ಡ್ ಮೂಲಕ ಬಹುಮಾಡಿ ಕಟ್ಟಡಗಳನ್ನಾದರೂ ಕಟ್ಟಿ ಬಡವರಿಗೆ ಸೂರು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಆಗ್ರಹ ಮಾಡ್ತಾರೆ. ಯಾಕಂದರೆ ನಗರ ಜೀವನಕ್ಕೆ ಬಂದಿರತಕ್ಕಂಥ ಬಡವರು ಇವತ್ತು ಕೂಲಿಗಳಾಗಿ ಅನೈತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೊಂದು ಸೂರನ್ನು ಕೊಡಬೇಕಾದಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಅವ್ರಿಗೆಲ್ಲ ಈ ರೀತಿಯಾದಂಥ ಸರ್ಕಾರಿ ಜಾಗಗಳನ್ನು ಐಡೆಂಟಿಫೈ ಮಾಡಿ ಕಾನೂನುಬದ್ಧವಾಗಿ ಅವ್ರಿಗೆ ಹಂಚಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ. ಇದಿಷ್ಟು ರಮೇಶ್. ಕ್ಷೇತ್ರದಲ್ಲಿ ಬಡವರಿಗೆ ಅನ್ಯಾಯ ಆಗಿದೆ, ಈ ರಾಜ್ಯಕ್ಕೆ ಏನು ಸಂದೇಶ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ನೋಡಿ, ಆಶ್ಚರ್ಯ ಆಗಿದೆ. ಕಳೆದ 18 ವರ್ಷದಲ್ಲಿ ಶಾಸಕರಾಗಿ, ಕಂದಾಯ ಮಂತ್ರಿಯಾಗಿ, ಹಿಂದೆನೂ ಕೂಡ ಮಂತ್ರಿಯಾಗಿ ಕೆಲಸ ಮಾಡಿ ಅವ್ರದ್ದೇ ಆರೋಪ ಇದೆ, ಅವ್ರ ಮೇಲೆ ಆರೋಪ ಇದೆ, ಸರ್ಕಾರಿ ಜಾಗವನ್ನು ನುಂಗಿದ್ದೀರಾ ಅಂತ. ಮೊದಲೇ ನೈತಿಕತೆ ಇದ್ದಿದ್ರೆ ಅವ್ರು ಇಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಮತ್ತು ಬಡವ್ರ ಬಗ್ಗೆ ಕಳಕಳಿ ಇದ್ದಿದ್ರೆ ಇಷ್ಟೊತ್ತಿಗೆ ಇಷ್ಟೆಲ್ಲ ಸರ್ಕಾರಿ ಜಾಗ ಖಾಸಗಿಯವರು ನುಂಗ್ತಾ ಇದ್ರು ಕೂಡ ಅದನ್ನು ಕಣ್ಣಲ್ಲಿ ನೋಡ್ಕೊಂಡಿರ್ತಕ್ಕಂಥ ಇವ್ರಿಗೆ ಬಡವರು ಜಾಗದ ಬಗ್ಗೆ ಭಾಳ ಕಣ್ಣು ಬಿದ್ದಿದೆ. ಆ ಬಡವರಿಗೆ ಇವರು ಕಾನೂನುಬದ್ಧವಾಗಿ ಜಾಗ ಕೊಡ್ತಕ್ಕಂಥದ್ದು ಯೋಚನೆ ಮಾಡಬೇಕು. ಬಿಟ್ಟರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವನ್ನು ಕಾನೂನು ಸಚಿವರು ಮಾಡಬಾರ್ದು ಅಂತ ಹೇಳ್ತೀನಿ. 100% ಬದಲಾವಣೆ ಆಗುತ್ತೆ. ಭಾರತೀಯ ಜನತಾ ಪಕ್ಷದ MLA ಹಾಗೆ ಇಲ್ಲಿಂದ ಇರೋದು. ಇದಿಷ್ಟು ರಮೇಶ್ ಗೌಡ ಅವರ